ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಏನು ಮಾಡಿದ್ರಿ ಇವತ್ತು? ಯಾಕೆ ಪ್ರತಿಭಟನೆ? ಸರ್, ಇವತ್ತು ಬೆಳಗಿನ 4 ಗಂಟೆಗೆ ಎದ್ದು ನಮ್ಮ ಎಲ್ಲರೂ ನಾವೆಲ್ಲರೂ ಸೇರ್ಕೊಂಡು ಹಾಲು ಮಾಮೂಲಿ ಏನು ಡೈಲಿ ಥರ ಹಾಲನ್ನು ಕರೆದು ಡೈರಿಗೆ ತಗೊಂಡು ಹೋದ್ವಿ. ಡೈರಿಗೆ ತಗೊಂಡು ಹೋದ ನಂತರ ಇವರು ನಮಗೆ ಅಲ್ಲಿಯ ಇವರು ನೆನ್ನೆ ದಿನವೇ ಸಾಯಂಕಾಲನೇ ಇವರು BMC ಅವರು ಹಾಲು ತಗೋಬೇಡಿ ಅಂತ ಮೇಲಿಂದ MD ಸೂಪರ್ವೈಸರು BM ಎಲ್ಲ ಹೇಳಿದ್ದಾರೆ ಅಂತಂದರು ಸೆಕ್ರೆಟ್ರಿಯರು. ಏನಕ್ಕೆ ಅಂತ ಕೇಳೋದಕ್ಕೆ, ಇಲ್ಲ ನೆನ್ನೆ ದಿನ ನೀವು ಬಿಲ್ಡಿಂಗ್ ಓಪನ್ ಮಾಡ್ಕೊಂಡಿದ್ದೀರಾ, ಬಿಲ್ಡಿಂಗ್ ಮಾಡ್ಕೊಂಡು ಏನು ಸಚಿವರಿಗೆ ಹೇಳಿಲ್ಲ, ಹೇಳ್ದಲೇ ನೀವು ಬಿಲ್ಡಿಂಗ್ ಪೂಜೆ ಮಾಡಿದ್ದೀರಾ, ಅದಕ್ಕೋಸ್ಕರ ನಮ್ಮನ್ನು ಎಲ್ಲ ಹಾಲನ್ನು ಅಂಕನಹಳ್ಳಿ ಹಾಲನ್ನು ತಗೋಬೇಡಿ ಅಂತವ BMCಗೆ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಹಾಲು ತಗೊಳ್ಳಲ್ಲ ಅಂತಂದರು. ಅಲ್ಲೇ ನಾವು ಇಲ್ಲಿಂದ ನಾವು ಹಾಲು ತಗೊಳ್ಳಲ್ಲ ಅಂದರೆ ಪಕ್ಕದೂರ್ಗೆ ಹೋಗ್ಬೇಕು ಅಂದರೆ 8-10 ಕಿಲೋಮೀಟ್ರ್ ಆಗುತ್ತದೆ. ಈಗ ಅವರು ಏಕ್ತಮ್ಮ ಹೋದ್ರು, ಹಾಲು ಹಾಕ್ಸ್ಕೊಳ್ಳೋದಿಲ್ಲ, ಅಲ್ಲಿ ಬೇರೆ ಸೊಸೈಟಿಗಳಲ್ಲಿ ಹಾಲು ಹಾಕ್ಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಮ್ಮ ಜನ ಎಲ್ಲ ಅಲ್ಲೇ ಹಾಲನ್ನು ಚೆಲ್ಲಿ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಮಾಡಿ ನಾವು ಹೇಳಿದ್ದೀವಿ, ಏನಾರು ನಮಗೆ ಸಾಯಂಕಾಲ ಏನಾರು ಹಾಕ್ಸ್ಕೊಳ್ಳಿಲ್ಲ ಅಂತಂದರೆ ನಾಳೆ ದಿನ ನಾಗಮಂಗಲ ಅವರ ಏನು ಇದಾಯಿತೋ ಏನೋ ಅವ್ರದ್ದು ಡೈರಿ ಆಯಿತೋ ಅಲ್ಲಿಗೂ ಉಗ್ರ ಪ್ರತಿಭಟನೆ ಮಾಡ್ತೀವಿ. ನಾಳೆ ಏನಾದ್ರು ಬೆಳಿಗ್ಗೆ ಮುಗಿಸ್ಕೊಂಡ್ರೆ ಸಾಯಂಕಾಲ ಗೆಜ್ಲಿಗೆರೆಗೆ ಹೋಗಿ ಎಲ್ಲ ಗಾಡಿ ಮಾಡಿಕೊಂಡು ಗೆಜ್ಲಿಗೆರೆ ಡೈರಿ ಮುಂದೆಗಡೆ ಉಗ್ರ ಹೋರಾಟವನ್ನು ಮಾಡೋದ್ರ ಮುಖಾಂತರ ನಾವು ನಮ್ಮ ಡೈರಿಯನ್ನು ಇದು ಮಾಡ್ಕೊತೀವಿ ಸರ್. ನಿಮ್ಮ ಹೆಸರು? ಸುರೇಶ್ ಅಂತ ಸರ್. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.